ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ, ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ. ಬಿಟ್ಟ ಹೋಗುವಾಗ ಕಣ್ಣ ಮುಂಬಾಯಾತ ಬರ್ತಿ, ಹೊಂಟ ಹೋಗುವಾಗ ಹೇಳಿ ಹೋಗ ಕೊನೆಯ ಸರತಿ. ನಂದು ನಿಂದು ಬಾರಿ ಇತ್ತು ಜೋಡಿ ದರ್ಬಾರ, ನಮ್ಮ ಸುದ್ದಿ ಹರಡಿತ್ತು ಬಾಜಾರ ಬಾಜಾರ. ಏನೇ ಇದ್ದರು ಒಂದೇ ಇತ್ತು ಇಬ್ಬರ ನಿರ್ಧಾರ, ನನ್ನ ವೈರಿ ಮಾತಿಗೆ ಮರುಳಾಗಿ ಮಾಡಿದ ತಾಸಾನ. ಹೇಳಿಕೆ ಮಾತು ಕೇಳಿ ಬದಲಿ ಆದಿ ಹಂಗಾರ, ತಿಳ್ಕೊಂಡಿದ್ದ ಗೆಳತಿ ನನ್ನ ಬಾಳಿನ ಬಂಗಾರ. ಅಂತ ಹೋಗುವಾಗ ಹೇಳಿ ಹೋಗ ಕೊನೆಯ ಸರತಿ, ಅಂತ ಹೋಗುವಾಗ ಹೇಳಿ ಹೋಗ ಕೊನೆಯ ಸರತಿ. ನನ್ನ ಪ್ರೀತ್ಯಾಗ ನಿನ್ನೆ ಮೊನ್ನೆ ಇತ್ತು ನಿನ್ನ ಮದುವೆ ಸಡಗರ, ನೋಡಿದವರು ಹೇಳತಿದ್ರು ನಿನ್ನ ಪರಿವಾರ. ನಿನ್ನ ಮದುವೆ ಆದವ ಇದ್ದರು ಎಷ್ಟೋ ಸೌಕಾರ, ನಿನ್ನಷ್ಟು ನಿನ್ನ ಪ್ರೀತಿ ಮಾಡವ ಯಾರೆಲ್ಲ ತಿಳ್ಕೋರ. ಮಾಡಬೇಕು ಅನ್ಕೊಂಡಿದ್ದೆ ಮದುವೆಗ ತಕರಾರ, ಇರಲಿ ನೋಡು ನನ್ನ ಬಿಪ್ಪಿನಿಯಷ್ಟ ಆಗತಿ ಉದ್ಧಾರ. ಹೊಂಟ ಹೋಗುವಾಗ ಹೇಳಿ ಹೋಗ ಕೊನೆಯ ಸರತಿ, ಹೊಂಟ ಹೋಗುವಾಗ ಹೇಳಿ ಹೋಗ ಕೊನೆಯ ಸರತಿ. ನನ್ನ ಪ್ರೀತ್ಯಾಗ ಏನಿಲ್ಲ ಅಂತ ಕೊರತಿ. ಹಿಂದ ಮುಂದ ನೋಡಿ ನೀನು ಮಾಡಿದ ವಿಚಾರ, ಕಂಡು ಬಾವಿಗೆ ಬಿದ್ದನ ಮ್ಯೂಸಿಕ್ ಮೈಲಾರ. ಎಲ್ಲರೂ ಮುಂದ ಮಾಡಿ ಹೋಗಿದ್ ನನ್ನ ಸುಮಾರ, ನಂಬಿಸಿ ನೋವಿನ ಸಾಲ ಕೊಟ್ಟ ಆಗಿದ್ದೀನಿ ದೂರ. ನಾನು ನೀನು ಬೆಟ್ಟಿ ಆಗೆ ಎಲ್ಲಾರ, ಬೆಳದ ಬಡ್ಡಿ ಸಮೇತ ಅಕ್ಕಿಗೆ ಕೊಡತನ ಉತ್ತರ. ಎಷ್ಟು ಹೇಳಿದಾರು ಕೇಳಲಿಲ್ಲ ಗೆಳತಿ ಗೆಳತಿ, ಎಷ್ಟು ಹೇಳಿದಾರು ಕೇಳಲಿಲ್ಲ ಗೆಳತಿ ಗೆಳತಿ. ನನ್ನ ಪ್ರೀತ್ಯಾಗ ನನ್ನ ಪ್ರೀತ್ಯಾಗ ನನ್ನ ಪ್ರೀತ್ಯಾಗ ಬರೀದ ಕುಶ 30 ತಮ್ಮ ಬರ್ರಿ ಒಬ್ರು ಬರ್ರಿ. ಅದು ಬರಂಗಿಲ್ಲ. ನನ್ನ ಪ್ರೀತ್ಯಾಗ ಲವ್ ಆತೋ ಕರನ ಬೆಳ್ಳೆ. ಅದಕ್ಕೆ ಏನ್ರಿ ಸರ್ ಇವು ಮಕ್ಕಳಲ್ಲಿ ಇವು ಬಾಗಲಕೋಟೆ ಎದಿಯಾಗ ಚುಚ್ಚಿದೆಲ್ಲ. ನಮಸ್ಕಾರ ರೀ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಸಾಲಿ ಮುಗಿತಿಲ್ಲ ಕನ್ನಡದಾಗಿನ ಈಗ ಮಣ್ಣು ಪದ್ಯ ಬರ್ತಿದ್ಲ ಅದು ಯಾವ್ದ್ಲೆ ಅದು ಗೊತ್ತಿಲ್ಲ. ನಾ ಯಾವ್ದಿನ ಬೇಲ ಮ್ಯಾಲ ಹೊರಗೆ ಬರ್ತಾನ ಇದ ಕವನದ. ಪೇಪರ್ದಾಗ ಏನು ಬರ್ದ್ರಿ? ಏನೋ ಮಾಡೋದು ಇಂಥ ಟೈಮಲ್ಲಿ ಯಾವನಿಗೆ ಗೊತ್ತು. ಓ ಲಕ್ಸ್ ಸೋಪು ಹಾಕೊಂಡ್ ಜಳಕ ಮಾಡಿ, ಶಬಾಜ್. ಲಕ್ಸ್ ಸೋಪು ಹಾಕೊಂಡ್ ಜಳಕ ಮಾಡಿ, ಬಸಣ್ಣಿ 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 ಬಿಜಾಪುರಕ್ಕ, ಬಬಲೇಶ್ವರಕ್ಕ, ಬಬಲಾದಿಗೆ, ಕೆಂಗಲ್ಗುತ್ತಿಗೆ, ಸ್ಟೇಜ್ ಮ್ಯಾಲ ನನ್ನ ಮಗ್ಗಲಕ್ಕ, ನನ್ನ ತಬಕು. ಧನ್ಯವಾದಗಳು. ಕಾರ್ಯಕ್ರಮ ಮುಂದುವರಿಸುತ್ತಾ ಈಗ ವೇದಿಕೆ ಮೇಲೆ ಮತ್ತೊಂದು ಗೀತೆಯನ್ನು ಹಾಡಲಿಕ್ಕೆ ವೇದಿಕೆ ಮೇಲೆ ಆಗಮಿಸಿದರೆ ಸಿಂಧು ಮತ್ತೆ ಪ್ರಿಯಾಂಕರ್ ಅವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ತಮ್ಮೆಲ್ಲರ ಪ್ರೀತಿಯ ದೊಡ್ಡ ಚಪ್ಪಾಳೆಗಳೊಂದಿಗೆ ಕೇಳಿ ಮತ್ತೊಂದು ಸೊಗಸಾದ ಗೀತೆಯನ್ನು ತಮ್ಮ ಮುಂದೆ ಹಾಡಿ ರಂಜಿಸುವಂತಹ ಪ್ರಯತ್ನ ಮಾಡ್ತಾರೆ ಸರ. ಈ ಗೀತೆ ಬರಿಬೇಕಾದ್ರೆ ಕಾರಣ ಏನು ಸರ? ಪ್ರೀತಿಯ ಪಾರಿವಾಳ
ಪಾರಿವಾಳ ಹಾರಿ ಹೋಗಿದ್ದಕ್ಕೆ ಬರಿಬೇಕಲ್ಲ. ಹೌದು ಸರ್ ಹೌದು ಸರ್ ನಿಮಗೆ ಪಾರಿವಾಳ ಮತ್ತೆ ಕಾರಣ ಕೇಳುವ ಅವಶ್ಯಕತೆನೇ ಇಲ್ಲ. ಇಲ್ಲ ಸರ್ ಆದ್ರೆ ರೀಸನ್ ಇರ್ತೈತಿಲ್ಲ ಸರ್ ಒಂದು ಸ್ವಲ್ಪ ಏನೋ ನಮ್ಮ ಹುಡುಗರು ಗೊತ್ತಾಗ್ಬೇಕು. ಬೇಡ ಅದನ್ನೆಲ್ಲ ಹೇಳ್ಕೊಂತ ಕುಂಡ್ರದ್ ಬೇಡ. ಹೇಳಿ ಸರ್ ಬೇಡ ಸರ್ ಈ ಸಾಂಗ್ ಬರಿಬೇಕಾದ್ರೆ ಎಲ್ಲರೂ ಟಚ್ ಆಗಿ ಸರ್ ಈ ಹಾಡ ಎಲ್ಲರೂ ಪ್ರತಿಯೊಬ್ಬರು ಹಾಡ್ತಾರೆ ಸರ್. ಪ್ರೀತಿಯ ಪಾರಿವಾಳ ಇದು ಹಾಡಿ 30 ವರ್ಷ ಆಯ್ತು. ಹೌದು ಸರ್. ಇದನ್ನ ಯಾಕೆ ಬರ್ದಿವಪ್ಪ ಅಂತಂದ್ರೆ ಒಂದು ಗೆಳೆಯನ ಮುಂದೆ ಒಂದು ಲವ್ ಫೀಲಿಂಗ್ ಹೇಳುವಂಥದ್ದು ಒಂದು ಸಾಂಗ್ ಬರಿಬೇಕಂತ ಅನಿಸ್ತಿ. ಯಾಕಂದ್ರೆ ಗೆಳೆತನ ದೊಡ್ಡದು. ಹೌದು ಸರ್. ತಂದೆ ತಾಯಿ ಮುಂದೆ ಹೇಳದಂಥ ವಿಷಯ ಗೆಳೆಯನ ಮುಂದೆ ಹೇಳ್ತೇವೆ. ಗೆಳೆಯನ ಮುಂದೆ ಅದೇನ ಇಬ್ಬರು ಜೀವನದ ಗೆಳೆಯರು ಇರ್ತಾರ. ಅದ ಸರ್ ಅನುಭವ ಇರುತ್ತಲ್ಲ ಸರ್. ಜೀವನದ ಗೆಳೆಯರು ಇರ್ತಾರ. ಇಟ್ಟಿರ್ತ ಕೂಡಿ ಬೆಳೆದಿರ್ತಾರ. ಒಬ್ಬ ಬಡವ ಇರ್ತಾನ, ಒಬ್ಬ ಶ್ರೀಮಂತ ಇರ್ತಾನ. ಅವನ್ನ ಎಲ್ಲ ಶಿಕ್ಷಣನು ಆ ಶ್ರೀಮಂತ ಗೆಳೆಯನ ಮಾಡಿರ್ತಾನ. ಬಡವ ಗೆಳೆಯನ್ನ ಆರ್ಮಿ ಕಳಿಸಿರ್ತಾನ. ಆರ್ಮಿ ಕಳಿಸಿದಾಗ ಅಲ್ಲಿ ಏನಾಕೈತಿ, ಕಾರ್ಗಿಲ್ ಯುದ್ಧ ಆಕತ್ತಲ್ಲ, ಅವಾಗ ಪಾಕಿಸ್ತಾನ ಸೈನಿಕರು ಇವನ್ನ ಸೆರೆ ಹಿಡಿತಾರೆ. ಅವಾಗ ಈ ಊರಾಗಿದ್ದ ಗೆಳೆಯನ ಪಾರಿವಾಳ ಹಾರಿ ಹೋಗಿರ್ತೈತಿ. ಹೇಳ್ಬೇಕಂದ್ರೆ ಗೆಳೆಯ ಇಲ್ಲದಾನ. ಪಾಕಿಸ್ತಾನದ ಸೈನಿಕರು ಸೆರೆ ಹಿಡಿದಿರ್ತಾರೆ. ಮುಂದೆ ಅವನ ಬಿಡುಗಡೆ ಆದ್ಮೇಲೆ ಬರ್ತಾನ. ಅವ್ನು ಬರೋದ್ರೊಳಗೆ ಇವ ಹುಚ್ಚಾಗಿಬಿಟ್ಟಿರ್ತಾನ. ಹುಚ್ಚಾಗಿ ರೈಲ್ವೆ ಸ್ಟೇಷನ್ನೇ ಮಕ್ಕೊಂಡಿರ್ತಾನ. ರೈಲ್ವೆ ಹಿಡಿದು ಬರೋ ಮುಂದೆ ಇವ ಗೊರ್ತಾ ಹಿಡಿದ ಇವ ನನ್ನ ಗೆಳೆಯ ಇಲ್ಲಿ ಯಾಕೆ ಮಕ್ಕೊಂಡನ. ಸರ್ ಇದು ಕಾಲ್ಪನಿಕ ಕಥೆನಾ ಅಥವಾ ನಡೆದಂತ ಘಟನೆನಾ ಸರ್? ಇದು ಒಂದು ಕಾಲ್ಪನಿಕ ಕಥೆ. ಹಾಂ ಸರ್. ಅವಾಗ ಈಗ ನಮ್ಮವೆಲ್ಲ ಸರ್ ಜಾನಪದ ನಮ್ಮ ರಿಯಲ್ ಅದಾವ ಸರ್. ಅವ್ನ ಗೆಳೆಯ ನೋಡಿ ಯಾಕೋ ಹಿಂಗ್ಯಾಕಾಗಿ ಹಿಂಗ್ಯಾಗಿಪ್ಪ ಅಂತೇಳಿ ಅವನ ಎಬಿಸಿ ಕೇಳಿದ್ರಾಗ ಅಂದ್ರೆ, ಪ್ರೀತಿಯ ಪಾರಿವಾಳ ಹಾರಿ ಹೋದ ಗೆಳೆಯ ಅಳಾಕತ್ ಬಿಡ್ತಾನವ ಗೆಳೆಯನ ಮುಂದ. ಆಕಿ ಮರತೀರ ಬೇಕೇನು ಗೆಳೆಯ ಮರತಾಳೆನು ಗೆಳೆಯ ಮರತಾಳೆನು ಅತ್ತಿ ಮರಳಿ ಕುಡಿಯಾಳೆನು ಗೆಳೆಯ ಆಕಿ ಮರತೀರ ಬೇಕೇನು ಗೆಳೆಯ ಮರತಾಳೆನು ಗೆಳೆಯ ಮರತಾಳೆನು ಗೆಳೆಯ ಅತ್ತಿ ಮರಳಿ ಕುಡಿಯಾಳೆನು ಗೆಳೆಯ ಕುಡಿಯಾಳೆನು ಗೆಳೆಯ ಬದುಕಂದರ್ ಹೆಂಗ ಬದುಕಲಿ ಗೆಳೆಯ ಬದುಕಲಿಂಗ ಗೆಳೆಯ ಬದುಕಲಿಂಗ ಗೆಳೆಯ ಮರಿಯಂದರೆಂಗ ಮರಿಯಲಿ ಗೆಳೆಯ ಮರಿಯಲಿಂಗ ಗೆಳೆಯ ಮರಿಯಲಿಂಗ ಗೆಳೆಯ ಬದುಕಂದರೆಂಗ ಬದುಕಲಿ ಗೆಳೆಯ ಬದುಕಲಿಂಗ ಗೆಳೆಯ ಬದುಕಲಿಂಗ ಗೆಳೆಯ. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ಥ್ಯಾಂಕ್ ಯು. ಪ್ರೀತಿಯ ಪಾರಿವಾಳ 3 ಅಂತ ಮಾಡಿದ್ವಿ. ತಿಂಗಳ ಹೊತ್ತಾತು ಒಳಗ ಇಳಿಯವಲ್ದು ಕೂಳ. ತಿಂಗಳ ಹೊತ್ತಾತು ಒಳಗ ಇಳಿಯವಲ್ದು ಕೂಳ. ಹಾರಿ ಹೋತ ಪಾರಿವಾಳ ಗೆಳೆಯ ಹಾರಿ ಹೋತ ಪಾರಿವಾಳ. ಹಾರಿ ಹೋತ ಪಾರಿವಾಳ ಗೆಳೆಯ ಹಾರಿ ಹೋತ ಪಾರಿವಾಳ. ಇದು ಪ್ರೀತಿಯ ಪಾರಿವಾಳ 3. ಗಡಬಡ ಮಾಡಿ ಹಲೋ ಮೇಕರ್ ಎಲ್ಲೂ ಕಣ್ರಿ.